ಹಾಗೂ ಮಠಾಧೀಶರ ಮೆರವಣಿಗೆ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಭಾನುವಾರ ಜಂಗಮ ಓಟುಗಳಿಗೆ ಅಯ್ಯಾಚಾರ 1008 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಕುಂಭೋತ್ಸವ ಹಾಗೂ ಮಠಾಧಿಪತಿಗಳ ಮೆರವಣಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಜಂಗಮ ಒಟುಗಳಿಗೆ ದೀಕ್ಷೆ ನೀಡಿದ ಮೈನಹಳ್ಳಿ ಶ್ರೀಗಳು ಮಾತನಾಡುತ್ತಾ, ಜಂಗಮ ಒಟುಗಳು ಈ ದಿನ ದೀಕ್ಷೆ ಪಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವುದರೊಂದಿಗೆ ಗುರುವಿನ ಸ್ಥಾನ ಹೊಂದುವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುವ ಪ್ರಥಮ ಹೆಜ್ಜೆ ಅಯ್ಯಾಚಾರವಾಗಿದ್ದು, ಇನ್ನು ಮುಂದೆ ಎಲ್ಲ ಪೂಜಾ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲು ಅರ್ಹರಾಗುತ್ತೀರಿ. ಆದ್ದರಿಂದ ಸಮಾಜದ ಏಳಿಗೆಗಾಗಿ ನಿಮ್ಮನ್ನ ತೊಡಗಿಸಿಕೊಂಡು ಸಂಸ್ಕಾರವಂತರಾಗಿ ಹಾಗೂ ಎಲ್ಲರಿಗೂ ಸಂಸ್ಕಾರದ ಕಡೆ ಕೊಂಡೊಯ್ಯುವ ಜವಾಬ್ದಾರಿ ನೂತನ ಒಟುಗಳ ಮೇಲಿದೆ ಎಂದು ಹೇಳಿದರು. ಕುಕನೂರು ಅನ್ನದಾನೇಶ್ವರ ಶಾಖಾ ಮಠದ ಪೂಜ್ಯರಾದ ಡಾಕ್ಟರ್ ಮಹದೇವ ಮಹಾಸ್ವಾಮಿಗಳು ಮಾತನಾಡುತ್ತಾ, ಇಂದಿನ ಯುವ ಪೀಳಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಂದ ದೂರ ಉಳಿಯುತ್ತಿರುವುದು ವಿಷಾದನೀಯ. ಜೊತೆಗೆ ಮನೆಯಲ್ಲಿ ಹಿರಿಯರು ಹಾಗೂ ಗುರುಗಳು ಮಾತನ್ನು ತಿರಸ್ಕರಿಸುವವರೇ ಹೆಚ್ಚಾಗಿದ್ದಾರೆ. ವಾಸ್ತವವಾಗಿ ಹಿರಿಯರ ಮಾತುಗಳನ್ನು ಪಾಲಿಸಿದವರು ಎಂದಿಗೂ ದಾರಿ ತಪ್ಪಿರುವುದಿಲ್ಲ. ಹಿರಿಯರಾಗಲಿ ಗುರುಗಳಾಗಲಿ ಬೈದು ಹೇಳುವುದರ ವಾಸ್ತವತೆ ಅವರ ಮೇಲಿನ ಕಾಳಜಿ ಮತ್ತು ಪ್ರೀತಿಯನ್ನ ತೋರಿಸುತ್ತದೆ. ಸಂಬಂಧವಿಲ್ಲದವರನ್ನು ಬೈಯಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರೀತಿ ಕಾಳಜಿ ಇರುವವರನ್ನೇ ದಾರಿ ತಪ್ಪುವ ಸೂಚನೆ ಸಿಕ್ಕಾಗ ಬೈದು ಬುದ್ಧಿ ಹೇಳುವುದು ಅನಿವಾರ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಹಿರಿಯರ ಮತ್ತು ಗುರುಗಳ ಮಾತುಗಳನ್ನು ವೇದವಾಕ್ಯ ಎಂದು ತಿಳಿದು ಪಾಲಿಸುವ ಮಾರ್ಗದಲ್ಲಿ ಸಾಗಬೇಕೆಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ 26 ಒಟುಗಳಿಗೆ ಅಯ್ಯಾಚಾರ ನೀಡಲಾಯಿತು. ನಂತರ ಮಠಾಧೀಶರ ಮೆರವಣಿಗೆ ವಿಜೃಂಭಣೆಯಿಂದ ಪಟ್ಟಣದ ಕೋಳಿಪೇಟೆಯ ದುರ್ಗಾದೇವಿ ದೇವಸ್ಥಾನದಿಂದ ಅನ್ನದಾನೇಶ್ವರ ಶಾಖಾ ಮಠದವರೆಗೆ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಲಿಂಗ ಯಾವ ಸ್ವರೂಪ, ಲಿಂಗ ಎಲ್ಲಿಂದ ಬಂತು, ಲಿಂಗವನ್ನು ಯಾರು ಕೊಡಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ಅದೆಲ್ಲ ಬಹಳ ವಿಷಯ. ಯಾಕಂತಂದ್ರ ಅರ್ಧ ತಾನು ಅವು ಮನೆ ಕೊಡಂತ ಲಿಂಗರು ದೃಷ್ಟಿರ್ತಾರೆ. ಈ ಹುಡುಗನ ಅವು ಯಾರಪ್ಪ ಇದು ಪಕ್ಷದ ಹೇಗಿದೆ ಇಲ್ಲ ಹೆಸರು ನಮ್ಮ ಕಂಪನಿ ಅಂತವರು ಹಂಪಿ ಒಳಗೆ ವಿಶೇಷವಾಗಿರ್ತಕ್ಕಂಥ 5 ದಿವಸ ದಾಸೋಹ ಮಾಡಿಸ್ತಾರೆ. ಅದು ಹಂಪಿ ವಿರೂಪಾಕ್ಷ ಜಾತ್ರೆ ಒಳಗೆ ನಾನು ಏನೇ ಕೊಡಿ ಇವತ್ತಿನ ದಿವಸ ಅದು ಗುರುಗಳಿಗೆ ಸಮರ್ಪಣೆ ಆಗಬೇಕು. ಇನ್ನ ಅದ್ರ ಜೊತೆಗೆ ಬೆತ್ತ ಕೊಡ್ತಾರೆ. ಬೆತ್ತ ಯಾಕೆ ಕೊಡ್ತಾರೆ ಅಂತ ಹೇಳಿ ಬೆತ್ತ ಯಾಕೆ ಕೊಡ್ತಾರೆ? ನಿನ್ ಜೋಲಿ ಹೋಗಬಾರ್ದು. ಸಮಾಜದೊಳಗ ನಿನ್ ಜೋಲಿ ಹೋಗಬಾರ್ದು. ಅದಕ್ಕಾಗಿ ಕೊಡೋದು. ನಿನ್ ಜೋಲಿ ಹೋಯ್ತಪ್ಪ ಅಂತಂದ್ರ ಅಲ್ಲಿ ಸಂಸ್ಕಾರ ಏನಾಗ್ತೈತಿ, ಸಮಾಜ ಅಧೋಗತಿಗೆ ಹೋಗ್ತೈತಿ. ಆ ಕಾರಣಕ್ಕಾಗಿ ಸಮಾಜ ಉದ್ಧಾರ ಮಾಡಿದ್ದಾರೆ. ಸಂದರ್ಭದಲ್ಲಿ ಜೊತೆಗೆ ಬೆತ್ತ ಕೊಡ್ತಾರೆ. ಮತ್ತೊಂದು ವಿಷಯ ಹೇಳ್ತಾರೆ, ಮಹತ್ವವಾಗಿರ್ತಕ್ಕಂಥ ವಿಷಯ. ಸಮಾಜದಲ್ಲಿ ಏನಾದರೂ ಏರುಪೇರುಗಳಾದಲ್ಲಿ ಅಥವಾ ನೀವು ಹೋಗಿರ್ತಕ್ಕಂಥ ಭಿಕ್ಷೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ನೀವು ಸಮಾಜದ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ಜಲ ಮಾಡಬೇಕಿದ್ದಪ್ಪ ಅಂತಂದ್ರೆ ಅವಾಗ ಹೇಳ್ಬೇಕಾದ್ರೆ ರಾಮೋಪಾಯ, ವೇದೋಪಾಯ, ಜಟೋಪಾಯ, ಇವು 3 ಉಪಾಯ ಮುಖಾಂತರ
ನಮ್ಮವು ಒಂದು ಬೈತಿ ನಾವು ನೀವು ಬಲ್ಲೆಲ್ಲ ಬೈತೀರಿ ಹೊರಗೆ ಬೈತೀರಿ ನೀವು ಅದಿರಿ ನಿಮ್ಮ ಮನೆಗೆ 2 ಮಕ್ಳು ಇರ್ತಾವೆ ಹೊರಗೆ 2 ಮಕ್ಳು ಇರ್ತಾವೆ ನಿಮ್ಮ ಮಕ್ಳು ಬಡಿತೀರಿ ನೀವು ಯಾರ್ಯಾವ ಮಕ್ಳು ಬಡಿತೀರಿ ಬಳದ ಬಂದು ನೀವು ಬಡಿತೀರ ಅವ್ರು ಹಂಗೆ ನೀವು ನಮ್ಮ ಮನೆ ಮಕ್ಳು ಇದ್ದಂಗ ನಿಮ್ಮನ್ನ ದಂಡಿಸುವ ಬೈಯುವ ನಿಂದಿಸುವ ಮತ್ತೆ ಮ್ಯಾಗ ಪ್ರೀತಿಸುವ ಯಾರಿಗೆ ಐತೆ ಅಂದ್ರೆ ಗುರುಗಳಿಗೆ ಐತಿ ಆ ಹಕ್ಕನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ ನಾವು ಯಾಕೆ ಕಠೋರ ಮಾತುಗಳನ್ನು ಮಾತಾಡ್ತೀವಿ ಅಂದ್ರೆ ನಮ್ಮ ಸಮಾಜ ಸುಧಾರಣೆ ಅಷ್ಟೇ ಸುಧಾರಣೆ ನಮ್ಮ ಸ್ವಲ್ಪ ಪೂಜೆ ಮಾಡಿದ್ರು ನಾನು ನನ್ನ ಬೈತಾರ ಯಾಕೆ ಸ್ವಲ್ಪ ನಾನು ಯಾಕೆ ಮಾಡಿದ್ರೆ ಅವ್ರ ಡೆಲಿವರಿ ಯಾಕಂದ್ರೆ ನಾವು ಸಮಾಜಕ್ಕೆ ಎಲ್ಲ ಚಲೋ ಇರಬೇಕು ಕಟ್ಕೊಳ್ಬೇಕು ಲಿಂಗ ರುದ್ರಾಕ್ಷಿ ವಿಭೂತಿ ಎಲ್ಲ ಅನ್ಬೋದು ಯಾರಿಗಿಲ್ಲ ಮೇನ ಅದಕ್ಕೆ ಮಾಡ್ರಿ ಸ್ವಲ್ಪ ಮೈನಾಳದ ಮಾತು ಕಾರ ಇರ್ತಾವ ಆದ್ರೆ ಅದು ಭಾಳ ಹೃದಯವಂತ ಭಾಳ ತಾಯಿ ಹೃದಯ ಮೈನಾಳದ ಹೃದಯ ಇವತ್ತು 3,500 ಲಿಂಗಗಳನ್ನು ಅಯ್ಯಚಾರ ಮಾಡ್ಯಾರ ಅವರು ಅದಕ್ಕೆ ಅಂಥ ಗುರು ಸನ್ನಿಧಿಯವರು ಬಂದಾಗ ನಾವೆಲ್ಲ ಅವ್ರ ಮಾತುಗಳು ಕೇಳಬೇಕು ಮಕ್ಕಳ ನೀವೆಲ್ಲ ಕೇಳ್ರಿ 4 ಗಂಟೆಗೆ ಇದ್ರಿ ನಿಮ್ಗೆ ಗೊತ್ತೈತಿ ನೀವು 4 ಗಂಟೆಗೆ ಬಂದ್ರೆ ಗೊತ್ತೈತಿ ನೀವು ಏನಿದ್ದೀರಿ ನಿಮ್ಮಪ್ಪ ನಿಮ್ಮವ್ವ ಬಂದಾರಲ್ಲ